ಇನ್ನೇನು ಮಾಡಕತ್ತದು ಎಲ್ಲನ ಮಳೆ ಬರಕತ್ತೆ ಬಾ. ಇನ್ನೇನು ಮಾಡಕೈತಿರಕತ್ತೆ ವಯಸ್ಸಾದ್ಮೇಲೆ ಎಲ್ಲ ಅವ್ವ ಅಪ್ಪನ ಪರಿಸ್ಥಿತಿನೂ ಇದೆ ಯಾಕತ್ತೆ ಬಾ. ನಮ್ಮ ನಿಮ್ಮಂತ ಮಕ್ಕಳು ನೆತ್ತ ಮೇಲೆ ನಮ್ಮ ಪರಿಸ್ಥಿತಿ ಎಲ್ಲ ಇದೆಯಾ. ಮದುವೆ ಆಗು ಅಂದಾಗ ಆಗಲಿಲ್ಲ. ಆಮೇಲೆ ಕಾಯ್ತೀನಿ ಈಗ ಕಾಯ್ತೀನಿ ನಾಳೆ ಕಾಯ್ತೀನಿ ಅನ್ಕೊಂಡು ಏನು ನೀವು ನಮ್ಮ ಮದುವೆ ಆಗಬೇಡ ಅಂತ ಹೇಳಿದ್ವ ನಾವು. ಅವನೇ ಅಣ್ಣವ್ರು ಉಣ್ಲಿ, ಅಣ್ಣನ ಮಕ್ಳು ಉಣ್ಲಿ, ನೀವು ಉಣ್ಲಿ, ಅಕ್ಕ ತಂಗಿರಿರಲಿ, ನನಗೆ ಮದುವೆನೂ ಬೇಡ ಏನು ಬೇಡ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಅನ್ಕೊಂಡು ನಾಟಕ ಆಡ್ಕೊಂಡು ಕಾಲ ಕಳ್ಕೊಂಡ ಎಲ್ಲನೂ ಅವ್ರು ಕೊಡ್ತೀನಿ ಇವ್ರು ಕೊಡ್ತೀನಿ ಅಂತವ. ಬಾ ಏನಾರು ಮಾಡ್ಕೊ ಬಾ. ಸುಮ್ಮನೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಯ್ತದೆ. ನಾನು ಹೆಣ್ಮಕ್ಳು ಬಂದಾಗ ನಿಮಗೆ ಕೊಡ್ತೀನಿ ಕಣವ ಅಣ್ಣನ ಪದ, ನಿಮಗೆ ಕೊಡ್ತೀನಿ ಕಣವ ಅಂತ ಹೇಳ್ಬಿಟ್ಟಿನಿ. ಯಾವ ಮುಖ ಓದ್ಕೊಂಡವ ಬಂದಾಗ ನಾನು ಇರಾನೆ ಹೆಂಗ ಅವ್ರು ಕಂಡಾಗ ನಾನು ಹೆಂಗವ ಮಾತಾಡೋಣ ಅವ್ರ ಜೊತೆ. ಅವ್ರಿಗೆ ಬರೀ ಹೇಳ್ಬಿಟ್ಟಿನಿ ನಿಮ್ಮ ಸಿದ್ದಣ್ಣನ ಆಸ್ತಿಯ ನೀವೇ ತಗೊಳ್ಳಿ, ಅವನೇನು ಬೇಡ ಅಂದವನೇ, ಅವನೇನು ಮದುವೆ ಆಗಿದ್ದಾನ ಮುಂಚೆ ಆಗಿದ್ದಾನ ಮಕ್ಳಿದ್ದಾವ ಮರಿ ಇದ್ದಾವ, ಅವ್ನಿಗೆ ಪಾಲು ಕೊಡೋಕ್ಕೆ ಅವ್ನು ಬೇಡ ಅಂದವನೇ, ಇರೋಗಂಟ ಅವನಿರ್ಲಿ ಆಮೇಲೆ ನೀವು ಮಡಿಕೊಂಡ್ರವ ಅಂತ ಹೇಳಿನಿ. ಅವರೆಲ್ಲ ಹ್ಞೂ ಅನ್ಕೊಂಡವ್ರೆ. ಈಗ ಏನು ಮಾಡಲಿ ನಾನೀಗ ಅಲ್ಲ ಕಲ ಭಾರಿಯ ಹೊಟ್ಟೆ ಉರ್ಸ್ತಿದ್ದಿ ಕಲ ನೀನು ಭಾರಿಯ ಇರೋಗಂಟ ನನಗೆ ನೆಮ್ಮದಿ ಕೊಡ್ನಿಲ್ಲ. ಯಾವಾಗ ನೋಡಿದ್ರು ಅಲ್ಲಕನ್ ಬಿಗ್ರೆ ಈಗೇನು ಆಗ್ಬಾರ್ದಾಗ್ಬಿಡ್ತಾ. ಏನೋ ಆಗ ಮದುವೆ ಬೇಡ ಅಂದಿದ್ರು, ಆಗ ಆ ಥರ ಯೋಚನೆ ಮಾಡಿದ್ರು ಏನೋ ಕಣೆ. ಈಗ ಮದುವೆ ಆಯ್ತೀನಿ ಅಂತ ಆಸೆ ಮಾಡೋರೆ. ಅದಕ್ಕೆ ನೀವು ಹಿಂಗೆ ಆಡಿದ್ರೆ ಚಂದವಾ. ಏನೋ ಮಗ ಕೊನೆಗಾಲದಲ್ಲಿ ಅರುವೆ ಮದುವೆ ಆಯ್ತವನಲ್ಲ, ಅವನಿಗೊಂದು ಜೀವನ ಸಿಗ್ತದೆ, ಅವನಿಗೂ ಎರಡೊಂದು ಜೋಡಿ ಸಿಗ್ತದೆ, ನೆಮ್ಮದಿಯಾಗಿರಲಿ ಅಂತ ಆಶಿಸ್ತಾರೆ. ಅದು ಬಿಟ್ಬಿಟ್ಟು ನೀವು ಹಿಂಗೆ ಬೇಜಾರು ಮಾಡ್ಕೊಂಡು ಬೈಕೊಂಡು ಹಾಡ್ಕೊಂಡು ಕತೆ ಮಾಡ್ಕೊಂಡು ಕೂತಿದ್ದೀರಲ್ಲ ನೀವು. ಅದೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಮನೆ ತುಂಬಿಸ್ಕೊಳ್ಳಿ. ಎಲ್ಲರಿಗೂ ತೊಂದರೆನೇ, ನಿಮಗೂ ಬೇಜಾರು, ನಮಗೂ ಬೇಜಾರು, ನಿಮ್ಮ ಮಗನಿಗೂ ಬೇಜಾರು. ಅದ್ರ ಬದಲು ಎಲ್ಲ ನೆಗ್ಗಿತಾ ಮನೆ ತುಂಬಿಸ್ಕೊಂಡ್ರೆ ಚೆನ್ನಾಗಿರಕ್ಕಿಲ್ವಾ. ಅಲ್ಲ ಇಷ್ಟ ಇಲ್ದೇದವಳನ್ನೇ ಕರ್ಕೊಂಡು ಮನೆ ತುಂಬಿಸ್ಕೊಂಡ್ರಿ ನೀವು ಶಿವಣ್ಣನ ಜೊತೆ. ಮಾತಾಡಬೇಡ್ದು ಈಗ ಸಿದ್ದವ್ರಿಗೆ ಮದುವೆ ಆಗದೆ ನನ್ನ ಮಗಳಿಗೆ. ಸುಮ್ಮನೆ ಅಡೆ ಸುದ್ದಿ ಎಲ್ಲ ಮಾತಾಡಬೇಡ್ದು. ನನ್ನ ಮಗಳಿಗೆ ಚೂರು ಇಷ್ಟ ಆಯ್ತಿಲ್ಲ, ನನಗೂ ಇಷ್ಟ ಆಯ್ತಿಲ್ಲ ನನ್ನ ಮಗಳನ್ನ ಮದುವೆ ಮಾಡಿ ಕಳ್ಸೋಕ್ಕೆ. ಏನೋ ನಿಮ್ಮ ಮಗ ಬಂದ್ಬಿಟ್ಟು ತಾಲಿಗಿರಿ ಕಟ್ತಾ, ಅದನ್ನ ಯಾರು ಮದುವೆ ಅನ್ನೋಕ್ಕಿಲ್ಲ. ತಾಲಿ ಕಟ್ಟ ತಕ್ಷಣ ಯಾರು ಮದುವೆ ಅಂದಾರ ಒಪ್ಪಿಗೆ ಆಗಬೇಕು. ಒಪ್ಪಿಗೆ ಆಗಿ ಸಿಚ್ಚೆ ವಹಿಸಿ ಮದುವೆ ಆಗಬೇಕು. ಅದನ್ನ ಯಾರು ಒಪ್ಕೊಳ್ಳಿಲ್ಲ. ಅದು ಬಿಟ್ಟಾಕಿ ಈಗ ಇಬ್ಬರು ಒಪ್ಕೊಂಡವ್ರೆ. ಅವ್ರನ್ನ ಮನೆ ಒಳಗೆ ಕರ್ಕೊಂಡು ಜೀವನ ಮಾಡ್ಸೋದು ಹೆಂಗಿದ್ದದು, ಒಪ್ಪಿರೋರ್ನ ಮನೆಯಿಂದ ಆಚೆ ಹೆಂಗಿರೋದು. ಅದಕ್ಕೆ ಎಷ್ಟೇ ಆದ್ರೂ ನಮ್ಮ ಜನ ಬುದ್ಧಿ ಕಲಿಯಕ್ಕಿಲ್ಲ. ನೀ ಇಷ್ಟಪಟ್ಟವ್ರನ್ನ ಒಪ್ಕೊಳಕ್ಕಿಲ್ಲ, ಇಷ್ಟ ಇಲ್ಲದವ್ರನ್ನ ಬಲವಂತಾಗಿ ಬಾಳಿ ಅಂತಿದ್ದೀರಿ. ಇದೇ ಯಾಕಂತ ತಗೊಳ್ಳಿ, ಇದೇ ಜೀವನ ಅಂದರೆ. ಇಷ್ಟಪಟ್ಟಿರ್ತಾರೆ ಎಲ್ಲವ, ಇಬ್ಬರು ಇಷ್ಟಪಟ್ಟಿರ್ತಾರೆ. ಅವ್ರು ಅಚ್ಚುಕಟ್ಟಾಗಿ ಜೀವನ ಮಾಡಲಿ ಅಂದರೆ ಬಿಡಾಕಿಲ್ಲ ನೀವು. ಅವ್ರು ಜೀವನ ಮಾಡ್ತೀನಿ ಅಂತಾರೆ, ಕಷ್ಟನೂ ಸುಖನೂ ಆಗಲಿ ನಾವು ಜೀವನ ಮಾಡ್ಕೊ ಹೋಯ್ತೀವಿ ಅಂತ ಯಾರು ಬಿಡಾಕಿಲ್ಲ. ನಿಲ್ತಾರಲ್ಲ ನಮ್ಮಂತೆಯವರು ಬಿಡಾಕಿಲ್ಲ ನಾವು. ಅದೇ ಅವ್ರಿಗೆ ಇಬ್ಬರಿಗೂ ಇಷ್ಟ ಇರೋಕ್ಕಿಲ್ಲ, ನಾವೇ ಬಲವಂತ ಮಾಡಿ ಬಾಳಿ 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 ಅಂತವ ಹಿಂಸೆ ಮಾಡೋದು. ಹಿಂಗಾದರೆ ಜೀವನ ತಾನೇ ಉದ್ಧಾರ ಆದವ. ಬೇರೆ ಬೇರೆ ಆಗ್ತಾನೆ ಇನ್ನೇನಾದರೂ ಇಷ್ಟ ಇಲ್ದಾನೆ ಮದುವೆ ಮಾಡಿಬಿಟ್ಟು ಸುಮ್ಮನೆ ಅರ್ಥ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಏನಾದ್ರು ಮಾಡಿ ನೋಡಿ. ನೀವು ದೊಡ್ಡವರು, ನಿಮಗೆ ತಿಳುವಳಿಕೆ ಎಲ್ಲ ಅದೇ. ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲನೂ ಕಂಡಿರೋರು ನೀವು. ಹಿಂಗೆಲ್ಲ ಜಗಳ ಕಲ ಮಾಡ್ತಾ ನಿಂತ್ಕೊಂಡ್ರೆ ಚಂದವ. ನಮ್ಮ ಮನೇಲಿ ನೀವೇ ಹಿಂಗೆ ಆಡಿದ್ರೆ ಅಕ್ಕಪಕ್ಕದವ್ರಿಗೆ ಇದು ಮೇವಾಗಿ ಬಿಡೋಕ್ಕಿಲ್ವ ನಮ್ಮ ಮನೆ ವಿಚಾರ. ಬಾಯಿಗೆ ಬಂದಾಗ ಮಾತಾಡ್ಕೊತಾರೆ, ಬಾಯಿಗೆ ಬಂದಂಗೆ ಕತೆ ಆಡ್ಕೊತಾ ಇರ್ತಾರೆ. ನಾವೇ ಹಿಂಗೆ ಸುದ್ರ ಕೊಟ್ಬಿಟ್ರೆ ನಮ್ಮ ಮನೆ ಗುಟ್ಟು ಯಾವತ್ತೂ ರೊಟ್ಟಂಗಿರ್ಬೇಕು. ಆಚೆಗೆಲ್ಲ ಬಿಡಕ್ಕೆ ಹೋಗ್ಬಾರ್ದು. ಸುಮ್ಮನೆ ನಡೀರಿ ಆರತಿ ಮಾಡ್ಕೊಂಡು ಒಳಗೆ ಕರ್ಕೊಳ್ಳಿ. ಯಾತೇವ್ರೆ ಬುಡಿ ಆರತಿ ಮಾಡ್ಕೊಂಡು ಕರ್ಕೊಂಡು ಇರದೇ ಇರಲಿ. ಏನು ನಾನು ಇವ್ರನ್ನ ಮದುವೆ ಆಗಿಲ್ವಾ, ಏನೇನು ಮಾಡೋಕ್ಕದು. ಇಷ್ಟ ಇರೋರು ಇರಲಿ, ಇಲ್ಲಾಂದ್ರೆ ಇಲ್ಲ. ಏನೋ ಮದುವೆ ಆಗಿತ್ತಿಲ್ಲ ತಗೊಳ್ಳಿ ಆಸ್ತಿಯ ಬದುಕಂತ ತಂದಿದೆ. ಈಗ ಮದುವೆ ಆಗಿವ್ನಿ, ನನಗೊಂದು ಜೀವನ ಅಂತ ಆಗದೆ. ನಾನು ಆಸ್ತಿಗಿಂತ ನಾನು ಸಂಪಾದನೆ ಮಾಡೋದ್ನೆಲ್ಲನೂ ದಾನ ಎರ್ದು ಬಿಟ್ಟಿವ್ನಿ. ಅಕ್ಕ ತಂಗಿರುವಂಥವ ಇನ್ನು ಮುಂದಕ್ಕೆಲ್ಲ ವಾಯ್ಕಿಲ್ಲ. ನನ್ನ ಜೀವನ ನನ್ನ ಬದುಕು ಕತೆ. ಏನಾರು ಮಾಡ್ಕೊಂಡು ಹಾಳಾಗೋಗಿ ನನಗೇನು ಹೇಳಕ್ಕೆ ಬರಬೇಡಿ. ನೀವು ಏನು ಹೇಳಕ್ಕೆ ಬರಬೇಡಿ. ಏನು ಆರ್ತಿನಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನಿಮ್ಮ ದಮ್ಮ ಯಾಕಂದ್ರಪ್ಪ ಅನ್ಬೇಕು, ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ನನ್ನ ಸುದ್ದಿಗಾಗಲಿ ನನ್ನ ಬದುಕಿಗಾಗಲಿ ಬರಬೇಡ. ಏನಾರು ಮಾಡ್ಕೋಗಿ ಬರಬೇಡ. ನನ್ನ ಕೇಳಬೇಡಿ, ನನ್ನ ಮಾತಾಡ್ಸೋಕ್ಕೂ ಬರಬೇಡಿ, ನನ್ನ ಕತೆ ಆಡ್ಸೋಕ್ಕೂ ಬರಬೇಡಿ. ಬೇಜಾರಾಗೋದೆ ಬೇಜಾರು ನನಗೆ. ನನ್ನ ಮಕ್ಕಳು ಆಯ್ತವೆ ಮರಿ ಆಯ್ತವೆ, ಕಷ್ಟ ಸುಖಕ್ಕೆ ಕೊನೆಗಾಲಕ್ಕೆ ಅನ್ಕೊಂಡಿದ್ದೆ. ನೀವು ಹಿಂಗೆ ಕಲಿತಿದ್ದೀರಿ ಅಂತ ಅನ್ಕೊಂಡಿದ್ದಿಲ್ಲ. ಅಲ್ಲಕ್ಕಲ್ಲ ನೀನು ಇದ್ದು ಕೊನೆ ಮಾತು ಹೇಳ್ತಿರೋದು ನೋಡು. ನೀನು ಯಾರನ್ನೇ ಮದುವೆ ಆಗಿ ಯಾರನ್ನಾರು ಕರ್ಕೊಬಂದು ನಾನು ಮದುವೆ ಆಯ್ತೀನಿ ಅಂತ ನೀನು ನನ್ನ ಮುಂದೆ ನಿಲ್ಲಿಸಿದ್ರೆ ನಾನು ಧಾರಾಳವಾಗಿ ಆಗಪ್ಪ ಅಂತ ನಾನು ಅನ್ನೀವ್ನಿ. ಅಣ್ಣನ ಮದುವೆ ಆಗಿರೋಳನ್ನ ಕರ್ಕೊಬರ್ಬಿಟ್ಟು ನೀನು ನಾನು ಮದುವೆ ಆಗಿವ್ನಿ ಅಂದರೆ ಯಾರಲ್ಲ ಒಪ್ಪರು? ಮನ್ಸಾಕ್ಷಿ ಯಾರು ಬಂದದ್ಲ ಒಪ್ಪಕ್ಕೆ? ಮನ್ಸಾಕ್ಷಿ ಯಾರು ಬಂದದ ಹೇಳು. ಅಯ್ಯೋ ಈ ಕಾಲದಲ್ಲಿ ಸಂಬಂಧಕ್ಕೂ ಬೆಲೆ ಇಲ್ಲ, ಏರಿಗೂ ಬೆಲೆ ಇಲ್ಲ. ಏನಾರು ಮಾಡ್ಕೋಗ್ರಪ್ಪ, ನನಗೇನು ಹೇಳಕ್ಕೆ ಬರಬೇಡಿ. ಏನು ಅಂದರೆ ಏನು ಹೇಳಕ್ಕೆ ಬರಬೇಡಿ. ನನಗೆ ಈಗಲೇ ತಲೆ ಕೆಟ್ಟು ಚಿಟ್ಟಿಡ್ದೋಗದೆ. ಇದನ್ನೆಲ್ಲ ನೆನ್ಸ್ಕೊತಾದ್ರೆ ಇಲ್ಲೇ ನಾನು ಹುಚ್ಚಿಯಾಗ ಎಲ್ಲ ಸಾಧ್ಯತೆ ಕಾಣ್ತದೆ. ನಿಮ್ಮ ಜೊತೆಗೆ ಆಡಿ ನಿಂತ್ಕೊಂಡು ಸಾಯಕ್ಕೆ ಆಯ್ಕಿಲ್ಲ. ನಿಮ್ಮ ದಮ್ಮಯ್ಯ ನನ್ನ ಪಾಡಕ್ಕೆ ನಾನು ಬಿಟ್ಬಿಟ್ಟು ಏನಾರು ಮಾಡ್ಕೊ ಹೋಗಿ. ನೀನು ಆಸ್ತಿ ತಾನೆ, ನೀನು ಬದುಕ್ತಾನೆ, ನೀನು ಮಕ್ಕಳು ಬಿಸಾಕ್ತೀನಂತೆ. ಬೇಕಾಗಿಲ್ಲ. ಇನ್ನು ನೀನು ಎಷ್ಟು ದಿವಸ ಬದುಕನು? ನೀನು ಇನ್ನು 4 ದಿವಸನ ಬದುಕನೇನು ಅನು. ಇನ್ನು 4 ದಿವಸ ಬದುಕ್ತೀನಿ ಅಷ್ಟೇ. ಯಾಕೆ ಬೇಕು? ಊರು ಹೋಗುವಂಥದ್ದೇ ಕಾಡು ಬಾ ಅಂತದೆ. ಏನಾರು ಮಾಡ್ಕೊಳ್ಳಿ. ಸುಮ್ಮನೆ ನಿಮ್ಮ ಜೊತೆ ಒಂದಿಷ್ಟು ನಮ್ಮವ್ವ ಹಂಗಂದ್ಲು ಹಿಂಗಂದ್ಲು ಅಂತವ. ನಿಮ್ಗೆ ಹೆಂಗೆ ಬೇಕೋ ನಿಮ್ಮ ಜೀವನ ನಿಮ್ಮ ಇಷ್ಟ. ನೀವು ಹೇಳಂಗೆ ನಾನು ಯಾರಲ್ವಾ? ಆಗಲಿಂದ ತಿಕ್ಕ ಮುಖ ತೊಳೆದು ಸಾಕಿ ಬೆಳೆಸೀನಿ. ಇಷ್ಟು ಕೇಳೋ ಅಧಿಕಾರ ಇಲ್ಲ ಅಂದಮೇಲೆ ಇನ್ಯಾಕೆ ಬೇಕು ನಿಮ್ಮ ಆಸ್ತಿ? ಈಗ ಎತ್ತವ್ವ ಅಪ್ಪನಿಗಿಂತ
ಪ್ರೀತಿಗಿಂತ ನಿಮಗೆ ನಿಮ್ಮ ಆಸ್ತಿ ಬದುಕಟ ನಿಮ್ಮ ಆಸೆ ಕನ್ಸ್ಕಡೆ ದೊಡ್ಡದಾಗೋದು. ಏನಾರು ಮಾಡ್ಕೋಗ್ಲಾ, ಏನಾರು ಮಾಡ್ಕೊಂಡು ಹೋಗು, ನನ್ಗೆ ಏನು ಕೇಳಕ್ಕೆ ಬರಬೇಡ ನೀನು. ಏನು ಕೇಳಕ್ಕೆ ಬರಬೇಡ ನೀನು. ಅತ್ತೇವ್ರೆ ಸುಮ್ಮನೆ ನೀವಿಲ್ಲಿ ಅದು ಇದು ಕೇಳ್ತಾ ಕೂತ್ಕೋಬೇಡಿ, ಹೋಗಿ ನೀವೇ ಆರ್ತಿಗಿರ್ತಿ ಏನಾದ್ರು ತಗೊಬನ್ನಿ. ಇಲ್ಲಿ ಎಲ್ಲರನ್ನೂ ನಮ್ಮವರು ನಮಗೆ ಐಕಿಲಾಕತೆ, ನಾವು ಕಂಡಿಬಿಕತೆ ನಮ್ಮವರು ನಮ್ಗೆ ಯಾವತ್ತೂ ಐಕಿಲ್ಲ. ಸುಮ್ಮನೆ ಅದೆಲ್ಲ ಭ್ರಮೆ. ನಮ್ಮವ್ರು ನಮ್ಗೆ ಆಯ್ತಾರೆ, ನಮ್ಮ ಬದುಕಿಗೆ ಆಯ್ತಾರೆ ಮಾಡ್ತಾರೆ ಅನ್ನೋದೆಲ್ಲವ ಹುಟ್ಟು ಭ್ರಮೆ ಕತೆ. ಬುಟ್ಟಾಕಿ ಅದೆಲ್ಲವ ನೋಡ್ರಿ, ನೀವೇ ಆರ್ತಿ ತಗೊಬನ್ನಿ. ಅಲ್ಲಕನ್ ಬೀಗ್ರೆ, ಅಲ್ಲಕನಪ್ಪ, ಎಷ್ಟು ಒಳ್ಳೆ ತಂದಿಂದ ಹೇಳಿದ್ರುವೆ ನಿಮ್ಮ ಅವ್ವ. ನಾ ಅರ್ಥ ಮಾಡ್ಕೊದೇನೆ ನೋಡು ಹೆಂಗೋದರು. ನಾ ಕಂಡಿಲ್ಲಕಂತ ತಕೋ. ಏನೋ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಮಾಡ್ತವೆ, ಹೊಂದ್ಕೊಂಡು ಸವರ್ಸ್ಕೊಂಡು ಮಾಡ್ಕೊ ಹೋಗ್ಬೇಕು. ಅದು ಬಿಟ್ಬಿಟ್ಟು ನಿಮ್ಮ ಅವ್ವರು ಹಿಂಗಾಡಿದ್ರೆ ಚಂದವ? ಹೇಳಪ್ಪ ನೀನೇ ಚಂದವ? ಅಯ್ಯೋ ಇರಪ್ಪ, ತಲೆ ಕೆಡ್ಸ್ಕೊಬೇಡ. ನಾನೇ ಆರತಿ ಮಾಡ್ತು ಮನೆಗೆ ತುಂಬಿಸ್ಕೊತೀನಿ. ಅಪ್ಪ ಇನ್ನೂ ಒಂದು ಮಾತು, ಸುಮ್ಮನೆ ಜಗಳ ಕಲ ಇಲ್ಲ, ಏನು ಮಾಡೋಕ್ಕೆ ಬಂದ್ಬಿಡು. ನಾವು ಹೆಂಗಿರು ಮನೆ ಭೋಗಕ್ಕೆ ಮಾಡ್ಕೊಂಡಿವಿ, ಅಲ್ಲಿ ಯಾರೂ ಇಲ್ಲ. ನಚ್ಕಟಾಗಿ ಆರಾಮಾಗಿ ನೀನು ಮೀನು ಆರಾಮಾಗಿರ್ಬೋದು. ಬೇಕಾದ್ರೆ ನಾನು ಇರ್ಸ್ಕೊತೀನಿ ಅಂದರೆ ಇರ್ಸ್ಕೊಳ್ಳಿ, ಇಲ್ವಾ? ನಾನು ಬೇಕಾದ್ರೆ ಹಳೆ ಮನೆ ಅದಲ್ಲ, ಅಲ್ಲಿಗೆ ಹೋಗಿ ಬೇಕಾದ್ರೆ ಇರ್ತೀನಿ ನಾನು. ತಲೆ ಗಿಡ ಕೆಡಿಸ್ಕೋಬೇಡಿ. ನೋಡಿ ಸುಮ್ಮನೆ ಇಲ್ಲಿ ಒಂದು ಮನೇಲಿ ಜಗಳ ಹಾಳು ಮಾಡ್ಕೊಂಡು ಮಕ್ಕ ನೋಡಬೇಕು. ನಾನು ಕಲ ಮಾಡ್ಕೊಂಡು ಅಲ್ಲಲ್ಲೇ ನೋಡ್ಕೊಂಡು ತಿರ್ಗಾಡ್ಕೊಂಡು ಆ ಮುಖ ಎಲ್ಲ ಮುನ್ಸ್ಕೊಂಡಿದ್ರೆ ಚಂದವ? ಅವ್ರ ಮುಖ ನೋಡಬೇಕು, ಇದ್ರೆ ಅವ್ರು ನಮ್ಮ ಮುಖ ನೋಡಬೇಕು. ನಾನು ಜಗಳ ಮಾಡ್ಕೊಂಡು ಕಲ ಮಾಡ್ಕೊಂಡು ನಿಂತ್ಕೊಂಡ್ರೆ ನೋಡಪ್ಪ ನೋಡು ಹೆಂಗಾದದು ನೋಡು. ನಾನು ನಿನ್ನ ಬಲವಂತ ಮಾಡೋಕ್ಕಿಲ್ಲ, ಯಾವುದಕ್ಕೂ ಏನಕ್ಕೂ ಬಲವಂತ ಮಾಡಲ್ಲ. ನಿನ್ನಿಷ್ಟ, ನಿನಗೆ ಬಿಟ್ಬಿಡ್ತೀನಿ. ನಿನ್ನ ಅಭಿಪ್ರಾಯ ನಿನಗೆ ಹೆಂಗೆ ಅನ್ಸೋದು ಹಂಗೆ ಮಾಡಪ್ಪ ನೀನು. ಸುಮ್ಮನೆ ನಿನಗೂ ನಾನು ಹಿಂಸೆ ಕೊಡೋಕ್ಕಾಯ್ಕಿಲ್ಲ, ತೊಂದರೆ ಕೊಡೋಕ್ಕಾಯ್ಕಿಲ್ಲ. ನಾನು ಇಷ್ಟು ನನಗೆ ಏನು ಅನಿಸ್ತು ಅಂತ ಹೇಳ್ದೆ. ಅವಳಿದೇನು ಹಿಂಗೆ ಮಾತಾಡ್ತಾವ್ರಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನನಗೆ ಏನು ಅನಿಸ್ತದೆ ಹೇಳಿ ಕಣ್ಮಗ. ಇಲ್ಲಕತ್ ಪುಡಿ, ನಿಮ್ದೇನು ತಪ್ಪಿದ್ದದು? ನೀವು ಒಂದು ಒಳ್ಳೇದಕ್ಕೆ ಹೇಳ್ತಿದ್ದೀರಿ. ಆದರೆ ಬೇಡಕತೆ, ಇಲ್ಲೇ ಒಂದು ಮನೆ ಅದಲ್ಲ, ಆಗ್ತಿದ್ದಾವೆ ಇಲ್ಲೇ ಉಳ್ಕೊಂಡು ಇಲ್ಲೇ ಕಾಲ ಕಳ್ಕೊಂಡಿರೋದು, ಇಲ್ಲೇ ಬೆಳೆದಿರೋದು ಈ ಮನೇಲಿ. ಏನು ಅಣ್ಣನೂ ಏನೋ ಯಾರಿಗೆ ನೀನು ಕೊಡಬೇಕಾಯ್ತು? ಇದು ನನ್ನ ಮನೆಯೇ ಯಾಕತ್ತೆ, ನನಗೆ ಇದು ತಲೆ ಕೆಡ್ಸ್ಕೊಬೇಡಿ. ನೀವು ಯಾಕೆ ಚೆನ್ನಾಗಿರೋ ಮನೆ ಬಿಟ್ಬಿಟ್ಟು ಎಲ್ಲೆಲ್ಲಿಗೆ ಓದಿರಿ? ಯಾವತ್ತಿದ್ರು ಅದು ಭೋಗ್ಯ ಮನೆ ಅಲ್ವಾ? ಬೇಡಕತ್ ಬಿಡಿ, ಇಲ್ಲೇ ಇರೋದ. ನಿಮಗೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಹೂವು ಎಲ್ಲ ಹಿಂಗೆ ಮಾಡ್ತದಲ್ಲ ಅಂತವ. ಅಯ್ಯೋ ಬೇಜಾರಾಗ್ದಾನೆ ಏನಪ್ಪ, ಏನು ಹೇಳು. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿಡಿ. ಸರಿ ಕತೆಯಪ್ಪ, ತಾಳು ಆರತಿ ತಗೊಬತ್ತೀನಿ. ನಂಗೆ ಇವತ್ತು ಭಾರಿ ಬೇಜಾರಾಯ್ತು ಕಂತ ತಗೊಳ್ಳಿ. ಅಲ್ಲ ನಿಮ್ಮ ಅವ್ವ ಅದೇಕಂಗೆ ಹೋದ್ರು? ನೀವು ತಲೆ ಕೆಡ್ಸ್ಕೊಬೇಡಿ ಕತೆ, ನಮ್ಮ ಅವ್ವ ಹಂಗೆ ಅಲ್ವಾ? ಅದೇ ತಲೆ ಕೆಡ್ಸ್ಕೊ ಕೂತ್ಕೊಂಡಿರಿ ಅದಕ್ಕೆಲ್ಲವ, ನಾನಿಲ್ವಾ ಬಿಡಿ. ಅಲ್ಲ ಒಂದು ಮನೇಲಿ ಇರತ್ತವು ಹೆಂಗೆ ಏನು ಅಂತವ? ಸುಂಬುಟ್ಟಾಕಿ ಅದನ್ನೆಲ್ಲವ ಬಂದ ತಕ್ಷಣ ನನ್ನಿಂದ ಜಗಳ ಆಯ್ತಲ್ಲ. ನಿಮ್ಮಿಂದ ಏನು ಇಲ್ಲಾಕತ್ತೆ, ನಿಮ್ಮಿಂದ ನನಗೆ ಬೀಗ ಬುದ್ಧಿ ಕಲಿಯಂಗೆ ಆಗತ್ತೆ. ಎಲ್ಲವ ಅಕ್ಕತಂಗಿರುವಂತ ಮಾಡಿದೆ, ಹೂವು ಅಂತ ಮಾಡಿದೆ. ನಮ್ಮ ಹೂವು ನೋಡಿ ಹೆಂಗೆ ಮಾತಾಡಿದ್ಲು. ಕೊನೆಗೆ 6 ದಿನ ಮಗ ಇಷ್ಟಪಡಂಗೆ ಮದುವೆನೂ ಆಗಂಗಿಲ್ಲ ಅಂದರೆ ನಾನು ಅವ್ರು ಹೇಳ್ದಂಗೆ ಜೀತ ಮಾಡ್ಕೊಂಡು ದುಡ್ಬೇಕು. ನಾನು ಅವ್ರು ಹೇಳ್ಕೊಂಡಂಗೆ ಕೇಳ್ಕೊಂಡಂಗೆ ದುಡ್ಬೇಕು. ಜೀವನ ಪೂರ್ತಿ ನಾನು ಅವ್ರು ಜೀತನೇ ಮಾಡಿ ಸತ್ತೋಗ್ಬಿಡ್ಬೇಕು ಅನ್ನಂಗದೆ ಅವ್ರಿಗೆ. ಎಲ್ಲ ಸಾಯ ಮತ್ತೆಲ್ಲ ಆಡಕ್ಕೆ ಹೋಗ್ಬೇಡಿ ನೀವು. ಅದಕ್ಕೆ ಮಾತಾಡಿರಿ ಸಾಯ ಮತ್ತೆಲ್ಲವ. ಸುಮ್ಮನಿರಿ ನೀವು ಅಂತ ಮಾತಂತೂ ಆಡಕ್ಕೆ ಹೋಗ್ಬೇಡಿ ನೀವು. ಹಂಗಲ್ಲ ನಾನು ಹೇಳಿದ್ದು ಅಷ್ಟೇ. ಕನ್ಸು ಮನ್ಸಲ್ಲಿ ತಮಾಷೆಗೆ ಮಾತಾಡಬೇಡಿ ನೀವು. ಮಗ ಆರತಿ ಮಾಡೋಣ. ಯಾರು ಮುತ್ತೈದೆ ಕರಿಬೇಕಾಯ್ತು ಕಣಪ್ಪ. ಅವ ಏನು ಆಯ್ಕಿಲ್ಲ ಮಾಡವ ನೀನೇ. ಯಾರು ಬಂದರೂ ಬೇಡಕತೆ ನೀನೇ ಮಾಡು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.